ಈ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಬಂಟರ್ಯಾನೆ ನಾಡವರ ಮಾತೃ ಸಂಘದ ಓಂಕಾರ ನಗರಡ್ ಮಾತೃ ಸಂಘ ಸಿದ್ಧಿವಿನಾಯಕ ಪ್ರತಿಷ್ಠಾನ ದಕ್ಷಿಣ ಕನ್ನಡ ಉಡುಪಿ ಬೊಕ್ಕ ಕಾಸರಗೋಡು ಜಿಲ್ಲೆಲದ ಮಾತಾ ಬಂಟರ ಸಂಘಲದ ಒಟ್ಟು ಸೇರಿಗೆಡು ನಡಪೆರವುಂಡು. ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭಡು ಬೊಕ್ಕ ಪೂರ್ವಭಾವಿಯಾದ ಅವ್ವೇದು ಮಹತ್ವಪೂರ್ಣ ಕಾರ್ಯಕ್ರಮ ನಡೆದದು. ಈ ಮಾತಾ ಕಾರ್ಯಕ್ರಮಲು ಬನ್ಸ್ ಹಾಸ್ಟೆಲ್ದ ಓಂಕಾರ ನಗರಡ್ ನಡಪೆರೆಯುತ್ತದೆ. ಸೆಪ್ಟೆಂಬರ್ 3 ತಾರೀಕಿಗೆ 5 ಕಾಂಡೆ ಒರ್ಮ ಗಂಟೆರ್ದು ಇಡೀ ದಿನ ಬಂಟಕಲಾ ಸಂಭ್ರಮ ನಡಪೆರ ಉಂಡು ಪಂಡದು ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಬೊಕ್ಕ ಸಿದ್ಧಿವಿನಾಯಕ ಪ್ರತಿಷ್ಠಾನದ ಮ್ಯಾನೇಜಿಂಗ್ ಟ್ರಸ್ಟಿ ಅಜಿತ್ ಕುಮಾರ್ ರೈ ಮಾಲಾಡಿ ತೆರಿಪಾದರು. ಕಳೆದ 20 ವರ್ಷದ ಹಿಂದೆ ನಾವು ಗಣೇಶೋತ್ಸವವನ್ನು ಮಾಡುವ ಸಂಕಲ್ಪವನ್ನು ನಮಗೆ ಆ ಮಹಾಗಣಪತಿ ಕೊಟ್ಟದ್ದು. ಆ ಮಹಾಗಣಪತಿಯ ಅನುಗ್ರಹದಿಂದ 16 ವರ್ಷ ನಿರಂತರವಾಗಿ ಗಣೇಶೋತ್ಸವ ನಡೆದು ಬಂದಿತ್ತು. ವಿವಿಧ ಕಾರ್ಯಕ್ರಮಗಳು, ದೇವರ ದಯೆ, ಜನರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ, ಇದರಿಂದಾಗಿ ಒಂದು ಅತ್ಯುತ್ತಮ ಮಟ್ಟದಲ್ಲಿ ನೆರವೇರಿಕೊಂಡು ಬಂದು ಒಂದು ಮಾದರಿ ಗಣೇಶೋತ್ಸವ ಎಂಬ ಹೆಸರು ಗಳಿಸುವಲ್ಲಿ ದೇವರು ಕೃಪೆ ತೋರಿಸಿದ್ದಾನೆ. 3 ವರ್ಷ ಕೊರೋನಾ ಕಾರಣದಿಂದಾಗಿ ನಾವು ಗಣೇಶೋತ್ಸವವನ್ನು ನಡೆಸಲಿಲ್ಲ. ದೇವರು ಕೊಟ್ಟ ಬುದ್ಧಿಯಂತೆ ಅದಕ್ಕೆ ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ದಿನ ಈ ವರ್ಷ ಕೆಲವು ವಿಷಯಗಳು ವಿಶೇಷವಾಗಿ ನಡೆಯಲಿಕ್ಕಿದೆ. ಯಾವಾಗಲೂ ನಡೆಯದಂಥ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀದೇವರ ಕಾರ್ಯಕ್ರಮಗಳು 3 ದಿವಸ ನಿರಂತರವಾಗಿ ನಡೆಯುತ್ತಿದೆ. 18 ತಾರೀಕಿಗೆ ದೇವರ ವಿಗ್ರಹ ಇಲ್ಲಿಗೆ ಆಗಮಿಸಿದ ನಂತರ 19ನೇ ತಾರೀಕಿಗೆ ಪ್ರತಿಷ್ಠೆ, 20ನೇ ತಾರೀಕಿಗೆ ದೈವಿಕ ಕಾರ್ಯಕ್ರಮಗಳು, 20ನೇ ತಾರೀಕಿಗೆ ವಿಸರ್ಜನಾ ಕಾರ್ಯಕ್ರಮ. ಅದರ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇವೆ. ಅದಲ್ಲದೆ ಒಂದು 3 ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. 3 ಜಿಲ್ಲೆಗಳ ಹಲವಾರು ಬಂಟರ ಸಂಘಗಳಿವೆ. ಎಲ್ಲ ಸಂಘಗಳಿಂದ ಹಲವಾರು ತಂಡಗಳು ಇಲ್ಲಿ ನೃತ್ಯೋತ್ಸವ ಹಾಗೂ ಸ್ಪೋರ್ಟ್ಸ್ ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದು 3ನೇ ತಾರೀಕಿಗೆ ನಮ್ಮದು ಕಲೋತ್ಸವ ನಡೀತಿದೆ. 10ನೇ ತಾರೀಕಿಗೆ ಸ್ಪೋರ್ಟ್ಸ್ ಉಂಟು. 20ನೇ ತಾರೀಕಿಗೆ 3 ಜಿಲ್ಲೆಗಳ ವಿವಿಧ ದೇವಸ್ಥಾನಗಳ ಆಡಳಿತ ಮುಕ್ತ ವಿಶೇಷ ಸನ್ಮಾನ ಕಾರ್ಯಕ್ರಮ ಉಂಟು. ಈ ಪ್ರತಿನಿತ್ಯ 2000ಕ್ಕಿಂತಲೂ ಹೆಚ್ಚು ಜನರು 3 ಜಿಲ್ಲೆಗಳಲ್ಲಿ ದಿನನಿತ್ಯ ಸೇರಿಕೊಂಡು ಈ ವಿವಿಧ ಕಾರ್ಯಕ್ರಮಗಳಿಗೆ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ಅದೊಂದು ಎಲ್ಲರನ್ನು ಒಟ್ಟುಗೂಡಿಸುವಂಥ, ಭಾವನಾತ್ಮಕವಾಗಿ ಮತ್ತು ಎಲ್ಲರನ್ನು ಮನಸ್ಸನ್ನು ಹತ್ತಿರ ಮಾಡುವಂಥ ಕೆಲಸ ಆಗುತ್ತಿದೆ. ಈ ಬಗ್ಗೆ ಈ ಸಾರಿ ನಮ್ಮೊಟ್ಟಿಗೆ ವಿಶೇಷ ಶಕ್ತಿಯನ್ನು ತುಂಬಲು ಹಲವಾರು ಮಂದಿ ನಮ್ಮ ಮೊದಲಿನಿಂದ ಇದ್ದರು. ನಾಗರಾಜ್ ಶೆಟ್ಟರು ನಮ್ಮ ಗಣೇಶೋತ್ಸವದ ಒಂದು ಮೂಲ ಅಂತ ಹೇಳ್ಬೋದು, ನಮ್ಮೊಟ್ಟಿಗಿದ್ದರು. ಈ ಸಾರಿ ಸಂಚಾಲಕರಾಗಿ ಅವರು ತುಂಬ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಸೆಪ್ಟೆಂಬರ್ 10 ತಾರೀಕಿಗೆ 5 ಕಾಂಡೆ 8 ಗಂಟೆರ್ದು ಇಡೀ ದಿನ ಬಂಟ ಕ್ರೀಡಾ ಸ್ಪರ್ಧೆ ನಡಪೆರವುಂಡು. ಸೆಪ್ಟೆಂಬರ್ 18 ತಾರೀಕು ಸೋಮವಾರ ಮಧ್ಯಾಹ್ನ 3 ಗಂಟೆಗೆ ಬಾಳಂಬಟ್ರೆನ ಇಲ್ಲಿ ರಾಧಾಕೃಷ್ಣ ಮಂದಿರದ್ದು ಗಣೇಶನ ವಿಗ್ರಹನ ವಿಶೇಷ ಮೆರವಣಿಗೆ ಮೂಲಕ ಓಂಕಾರ ನಗರ ಕನಪುಂಡು. ಸೆಪ್ಟೆಂಬರ್ 19 ತಾರೀಕಿಗೆ ಅಂಗಾರೆ ಕಾಂಡ 8 ಗಂಟೆಗೆ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ನಡಪೆರೆಯುತ್ತದೆ. 1 ಗಂಟೆಗೆ ತೆನೆ ವಿತರಣಾ ಕಾರ್ಯಕ್ರಮ ನಡಪೆರವುಂಡು. ಬಯ್ಯ 5 ಗಂಟೆಗೆ ಧಾರ್ಮಿಕ ಸಭೆ ಲೇಸು ಅಂಚನೆ ಹಿರಿಯರಿಗೆ ಮಾನಾದಿಗೆ ಲೇಸು ನಡಪೆರವುಂಡು. 20 ತಾರೀಕಿಗೆ ಕಾಂಡೆ 9 ಗಂಟೆರ್ದು ಧಾರ್ಮಿಕ ಗೋಷ್ಠಿ ಬೊಕ್ಕ ಮಾನಾದಿಗೆ ಲೇಸು ನಡಪೆರವುಂಡು. ಸುಮಾರು 200 ಹೆಚ್ಚ ಬಂಟ ಆಡಳಿತ ಮೊಕ್ತೇಸರರು ಬೊಕ್ಕ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ ಮಾನಾದಿಗೆ ಲೇಸನ ಆಟಣೆ ಮಲ್ತದಳು. ಆನಿಬಯ್ಯ 5 ಗಂಟೆರ್ದು ಧಾರ್ಮಿಕ ಸಭೆ ಲೇಸು ನಡಪೆರವುಂಡು. ಸೆಪ್ಟೆಂಬರ್ 21 ತಾರೀಕಿಗೆ ಕಾಂಡೆ ಸಹಸ್ರ ನಾರಿಕೇಳ ಗಣಯಾಗ ನಡಪೆರೆಯುತ್ತದೆ. ಬಯ್ಯಡು ಸಾಮೂಹಿಕ ರಂಗಪೂಜೆ ನಡಪೆರವುಂಡು. ಬಯ್ಯಡು 4 ಗಂಟೆಗೆ ಗಣೇಶನ ವಿಗ್ರಹ ವಿಸರ್ಜನಾ ಮೆರವಣಿಗೆ ವೈಭವಡು ನಡಪೆರವುಂಡು ಪಣದು ಅಜಿತ್ ಕುಮಾರ್ ರೈ ಮಾಲಾಡಿ ವಿವರ ಕೊರಿಯರು. ಗಣೇಶೋತ್ಸವ ಸಮಿತಿಯ ಸಂಚಾಲಕರು ಬಿ ನಾಗರಾಜ್ ಶೆಟ್ಟಿ,
ಬಂಟರಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರು ಹೇಮನಾಥ್ ಶೆಟ್ಟಿ ಕಾವು, ಪ್ರಧಾನ ಕಾರ್ಯದರ್ಶಿ ಕೆಎಂ ಶೆಟ್ಟಿ, ಕೋಶಾಧಿಕಾರಿ ರಾಮಮೋಹನ್ ರೈ, ಜೊತೆ ಕಾರ್ಯದರ್ಶಿ ಸಂಜೀವ ಶೆಟ್ಟಿ ಸಂಪಿಗೇಡಿ, ಸಿದ್ಧಿವಿನಾಯಕ ಪ್ರತಿಷ್ಠಾನದ ಟ್ರಸ್ಟಿಲು ರವಿರಾಜ್ ಶೆಟ್ಟಿ, ಕೃಷ್ಣ ಪ್ರಸಾದ್ ರೈ ಬೆಳ್ಳಿಪಾಡಿ, ಡಾಕ್ಟರ್ ಆಶಾ ಜ್ಯೋತಿ ರೈ, ಉದಯ್ ಕುಮಾರ್ ಶೆಟ್ಟಿ, ಸಂಜೀವ ಶೆಟ್ಟಿ, ಸುಧಾಕರ್ ಪೂಂಜಾ, ಪ್ರೇಮಾನಂದ ಶೆಟ್ಟಿ, ಸುದೇಶ್ ರೈ, ಭಾರತಿ ಜಿ ಶೆಟ್ಟಿ, ಅರುಣಾ ಶೆಟ್ಟಿ ಬೊಕ್ಕ ಉಲ್ಲಾಸ್ ಶೆಟ್ಟಿ ಸೇರಿನಂಚ ಬೇತೆ ಬೇತೆ ಉಪಸಮಿತ ಸಂಚಾಲಕರು ಈ ಪೊರ್ತೋಟುಗೇತಾರೆ. ಬಹಳ ಇತಿಹಾಸ ಇರುವಂಥ ಈ ಬಂಟರ ಮಾತಾ ಸಂಸ್ಥೆ ಕಳೆದ 20 ವರ್ಷದ ಹಿಂದೆ ಈ ಶ್ರೀ ಮಹಾಗಣಪತಿಯ ಒಂದು ಪೂಜೆಯನ್ನು ಮಾಡಬೇಕು, ಸಾರ್ವಜನಿಕ ಗಣೇಶೋತ್ಸವ ಮಾಡಬೇಕು ಅಂತ ಪ್ರಾರಂಭ ಮಾಡಿ ಸುದೀರ್ಘವಾದಿ 16 ವರ್ಷಗಳ ಕಾರ್ಯಕ್ರಮವನ್ನು ನಡೆಸಿ ಮಧ್ಯದಲ್ಲಿ ಒಂದು 3 ವರ್ಷ ಕೊರೋನಾದಿಂದಾಗಿ ಇಡೀ ದೇಶದಲ್ಲಿ ಇಡೀ ಜಗತ್ತಲ್ಲಿ ತಮಗೆ ತಿಳಿದಂಥ ವಿಚಾರ ಎಲ್ಲ ನಮ್ಮ ದೇವಸ್ಥಾನಗಳು ಬಂದಾಗಿತ್ತು, ಯಾರನ್ನು ಬಿಡ್ತಾ ಇರಲಿಲ್ಲ. ನಿನ್ನೆ ತೀರ್ಥ ಕೊಡಬಾರ್ದು, ಪ್ರಸಾದ ಕೊಡಬಾರ್ದು ಕೂಡ ನಿರ್ಬಂಧ ಇತ್ತು. ಹಾಗೆ 3 ವರ್ಷದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಚಟುವಟಿಕೆಯಿಲ್ಲದೆ ಈಗ ಮಹಾಗಣಪತಿ ಪ್ರೇರಣೆಯಂತೆ ಅಜಿತಣ್ಣ ತಮ್ಮೆಲ್ಲರ ಬಂಧುಗಳನ್ನು ಒಟ್ಟುಗೂಡಿಸಿ ಈ ವರ್ಷ ನಾವು ವಿಜೃಂಭಣೆಯಿಂದ ಮಾಡಬೇಕು ಮತ್ತು ವಿಶೇಷ ರೀತಿಯಲ್ಲಿ ಮಾಡಬೇಕು ಅನ್ನೋ ಚಿಂತನೆ ಅವರದ್ದಾಗಿದೆ. ಅದಕ್ಕೆಲ್ಲ ನಾವು ಭುಜಕ್ಕೆ ಭುಜ ಕೊಟ್ಟು ಸಹಕಾರ ಮಾಡ್ತೇವೆ. ಒಂದು ಮಾತಾ ಸಂಸ್ಥೆ ಇರ್ಬೋದು, ಗಣೇಶೋತ್ಸವ ಪ್ರತಿಷ್ಠಾನ ಇರ್ಬೋದು, ಸಿದ್ಧಿವಿನಾಯಕ ಪ್ರತಿಷ್ಠಾನ ಇರ್ಬೋದು, ಅದೇ ರೀತಿ ಗಣೇಶೋತ್ಸವ ಸಮಿತಿ ಇರ್ಬೋದು. ತಮಗೆ ತಿಳಿದ ಹಾಗೆ ನಮ್ಮ ತುಳುನಾಡು ಅಂತ ಹೇಳಿದರೆ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಈ 3 ಜಿಲ್ಲೆಗಳ ಎಲ್ಲ ಬಂಟ ಸಮಾಜದ ಸಂಘಟನೆಗಳ ಸಹಭಾಗಿತ್ವ ಇದರಲ್ಲಿದೆ. ಸೊ ಅದೊಂದು ಭಾಳ ಹೆಮ್ಮೆಯ ವಿಚಾರ. ಮಾತೃ ಸಂಸ್ಥೆಯೊಟ್ಟಿಗೆ ಎಲ್ಲ ನಮ್ಮ ಎಷ್ಟೆಲ್ಲ ಸಂಘಗಳು ಹಳ್ಳಿ ಪ್ರದೇಶದಲ್ಲಿರ್ಬೋದು, ಒಂದು ಪಟ್ಟಣದಲ್ಲಿ 3-4 ಇರ್ಬೋದು, ಎಲ್ಲ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂತ ಇಚ್ಛೆ ಇದೆ. ಅದಕ್ಕೋಸ್ಕರ ನಾಡ್ದು 2ನೇ ತಾರೀಕಿನಿಂದ ಪ್ರಾರಂಭ ಆಗಿ ಸುಮಾರು 20 ದಿವಸದ ಕಾರ್ಯಕ್ರಮ ಈ ನಡೀತಾ ಇರ್ತದೆ. ಮಾಹಿತಿಯನ್ನು ನಮ್ಮ ಹಿರಿಯರು ಕೊಡ್ತಾ ಇದ್ದಾರೆ. ಆದರೆ 20 ದಿವಸದ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳನ್ನು, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬೇರೆ ಬೇರೆ ಯಂಗರ್ ಜನರೇಷನ್ ಆಕ್ಟಿವ್ ಇನ್ ವೇರಿಯಸ್ ಫೀಲ್ಡ್ಸ್, ಅವರಿಗೆ ಅವಕಾಶ ಕೊಡಬೇಕು ಅಂತ ದೃಷ್ಟಿಯಿಂದ ಅವ್ರಿಗೆಲ್ರಿಗೂ ಈಗಾಗಲೇ ಅಣ್ಣ ಹೇಳಿದಾಗೆ ದಿನಕ್ಕೆ 3 ಜಿಲ್ಲೆಯಲ್ಲಿ ಸುಮಾರು 2,000 ಯಂಗ್ಸ್ಟರ್ಸ್, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ದಿನಾಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದು ಕಲಾ ವೇದಿಕೆ ಇರ್ಬೋದು, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇರ್ಬೋದು, ಅದೇ ರೀತಿ. ಸೊ ಅದೇ ರೀತಿ ಮತ್ತೊಂದು ನಮ್ಮಲ್ಲಿ ವಿಶೇಷ ಅಂತ ಹೇಳಿದರೆ ಪ್ರತಿ ವರ್ಷ ನಾವು ಅನೇಕ ಹಿರಿಯರನ್ನು ಸನ್ಮಾನ ಮಾಡುವ ಕಾರ್ಯಕ್ರಮ ಕೂಡ ಇದೆ. ಅದರಲ್ಲಿ ಈ ಬಾರಿ ನಮ್ಮ ಅನೇಕ ದೇವಸ್ಥಾನಗಳಲ್ಲಿ ನಮ್ಮ ಬಂಧುಗಳು ಭಾಳಷ್ಟು ಸೇವೆ ಮಾಡಿ ಆಡಳಿತ ಮುಕ್ತೇಶ್ವರಾಗಿ ಅಧ್ಯಕ್ಷರಿದ್ದಾರೆ. ಅವರಿಗೂ ಗುರುತಿಸಿ ಸನ್ಮಾನ ಮಾಡಬೇಕು. ನಿಸ್ವಾರ್ಥವಾಗಿ ಅವರ ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾವು ಇಲ್ಲಿ ಕರೆಸಿ ಒಳ್ಳೆ ರೀತಿಯಲ್ಲಿ ಅವರು ಸನ್ಮಾನ ಮಾಡಬೇಕು ಅಂತ ಚಿಂತನೆ ಆಗಿದೆ. ಈ ಬರುವಂಥ 20 ದಿವಸದ ಕಾರ್ಯಕ್ರಮ ಈಗಾಗಲೇ ಇನ್ವಿಟೇಷನ್ ಉದ್ಘಾಟನೆ ಆಗಿದೆ, ತಮ್ಮ ಕೈ ಸೇರಿದೆ. ತಮ್ಮೆಲ್ಲ ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ಖಾಲಿ ಗಣೇಶೋತ್ಸವ ಅಲ್ಲ, ಇದೊಂದು ವಿಶೇಷವಾದ ಚರಿತ್ರೆಯಲ್ಲಿ ಈ ಬಂಟರಯಾನೆ ನಾಡವರ ಸಂಘದ ಈ ಒಂದು ಗಣೇಶೋತ್ಸವ ಸಮಿತಿಯ ಮೂಲಕ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ವಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಅಪೇಕ್ಷಿಸೋದು ಅಂತ ಹೇಳಿದರೆ ಬರುವಂಥ ಈ ಒಂದು ಗಣೇಶೋತ್ಸವ ಉತ್ಸವದಲ್ಲಿ ತಮ್ಮ ಪೂರ್ಣ ನಮಗೆ ಸಹಕಾರ, ಅದೇ ರೀತಿ ದಿನನಿತ್ಯ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮೂಲಕ ಮತ್ತು ದಿನನಿತ್ಯ ಪ್ರಚಾರ ಕೊಟ್ಟು ಲಕ್ಷಾಂತರ ಜನ ಇಲ್ಲಿ ಬರುವ ಹಾಗೆ ವಿಶೇಷವಾಗಿ 3 ಜಿಲ್ಲೆ ಕಾಸರಗೋಡು, ಉಡುಪಿ ಮತ್ತು ಮಂಗಳೂರಿನಿಂದ ಬಹಳಷ್ಟು ಜನ ಇವತ್ತು ಆಸಕ್ತಿ ವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತಿದ್ದಾರೆ. ಅದೇ ರೀತಿ ಅದು 2 ಕಾರ್ಯಕ್ರಮದ ಜೊತೆಯಲ್ಲಿ ಈ ಬಾರಿ ಈಗಾಗಲೇ ಹಿರಿಯರು ತಿಳಿಸಿದಂತೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು 3 ಜಿಲ್ಲೆಗಳನ್ನು ಕೂಡ ಅಳವಡಿಸಿಕೊಂಡು ಅಲ್ಲಿಯ ಎಲ್ಲ ಸದಸ್ಯರ ಕೊಡುವಿಕೆಯಿಂದ ವಿಶೇಷವಾಗಿ ಈ ವರ್ಷದಿಂದ ಈ ಕಾರ್ಯಕ್ರಮ ಜರುಗ್ತಾ ಉಂಟು. ಅದೇ ರೀತಿ ಇದೇ ಬರುವ ಸೆಪ್ಟೆಂಬರ್ 3ನೇ ತಾರೀಕಿಗೆ ಅಂತರ್ಜಿಲ್ಲಾ ಮಟ್ಟದ ಸ್ಪರ್ಧಾ ಕಾರ್ಯಕ್ರಮ ಬಂಟ ಕಲಾ ಸಂಭ್ರಮ ಅಂತ ಅನೇಕ ಮಂದಿ ಸಾಂಸ್ಕೃತಿಕ ರಂಗದಲ್ಲಿ ದುಡಿದವರು ಮತ್ತು ಪ್ರತಿಭೆಗಳನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮ. ಈಗಾಗಲೇ ಕಳೆದ ಅನೇಕ ವರ್ಷದಿಂದ ಈ ಒಂದು ವೇದಿಕೆಯನ್ನು ಬಳಕೆ ಮಾಡಿಕೊಂಡು ಅನೇಕ ಕಲಾವಿದರು ಅಂತಾರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಚಿಮ್ಮಿದ್ದಾರೆ. ಅದು ನಮಗೊಂದು ತೃಪ್ತಿ ತಂದಿದೆ. ಅಂಥದ್ರಲ್ಲಿ ಪ್ರತಿ ವರ್ಷ ಮಾಡುವಂಥ ಬಂಟ ಕಲಾ ಸಂಭ್ರಮ ಈ ಕಾರ್ಯಕ್ರಮ ಸೆಪ್ಟೆಂಬರ್ 3ರಂದು ಆದಿತ್ಯವರ ಮೇಲೆ ಮಾಡಿರುವಂಥ ದೊಡ್ಡ ನಮ್ಮ ವೇದಿಕೆಯಲ್ಲಿ ಜರಗಲಿಕ್ಕೆ ಉಂಟು. ಇದು
ಪ್ರಾಯಶಃ ನಮಗೆ ತಿಳಿದಂತೆ ಇವರಿಗೆ 16 ತಂಡಗಳು, ಅಂದರೆ ಕಾಸರಗೋಡು ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ವಲಯವಾರು ಸಂಘಗಳು ನೋಂದಣಿ ಮಾಡಿಕೊಂಡು 16 ತಂಡಗಳು ನೋಂದಣಿಯಾಗಿದೆ. ಈ 16 ತಂಡಗಳ ಮುಖಾಂತರ ಆಗಮಿಸಿದಂಥ ತಂಡಗಳು ಈ ಬಂಟಕಲಾ ಸಂಭ್ರಮದಲ್ಲಿ ಸ್ಪರ್ಧೆಯನ್ನು ಕೊಡಲಿಕ್ಕಿದ್ದಾರೆ. ಬಹುಶಃ ಒಂದೊಂದು ತಂಡದಲ್ಲಿ 75ಕ್ಕಿಂತ 100, 150, 180 ಕಲಾವಿದರು ಒಂದೇ ವೇದಿಕೆಯಲ್ಲಿ ಬರುವಂಥ ಒಂದು ಹೊಸ ಪ್ರಯೋಗವನ್ನು ಈ ವರ್ಷ ಮಾಡ್ತಾ ಇದ್ದೇವೆ. ಇದಕ್ಕೆ ನಾವು ಪ್ರಥಮ, ದ್ವಿತೀಯ, ತೃತೀಯ ಅಂತ ಒಂದು ಮೌಲ್ಯವನ್ನು ಕೂಡ ಇಟ್ಟಿದ್ದೇವೆ. ಪ್ರಥಮ 1 ಲಕ್ಷ ರೂಪಾಯಿ, ದ್ವಿತೀಯ 75,000, ತೃತೀಯ 50,000. ಈ ರೀತಿಯ ಒಂದು ಮಾನದಂಡದಲ್ಲಿ ಅವರು ಪ್ರಶಸ್ತಿಯ ಜೊತೆ ಗೌರವ ಧನವನ್ನು ಕೂಡ ಪಡ್ಕೊಳ್ತಾರೆ. ಮತ್ತೆ ಭಾಗವಹಿಸಿದಂಥ ಎಲ್ಲ ತಂಡಗಳಿಗೆ ಕೂಡ ಒಂದು ಪ್ರೋತ್ಸಾಹ ಧನ ಅಂತ ಒಂದು 10,000 ರೂಪಾಯಿಯನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕೊಡ್ತಾ ಇದ್ದೇವೆ. ಇದರ ಒಂದೇ ಉದ್ದೇಶ, ನಮ್ಮ 3 ಜಿಲ್ಲೆಗಳಲ್ಲಿ ಇರುವಂತಹ ಎಲ್ಲ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಡಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದು ಚಿಂತನೆ ಮಾಡಿಕೊಂಡು ಕಳೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ಚೌತಿ ಉತ್ಸವದಲ್ಲಿ ಮಾಡಿಕೊಂಡದ್ದನ್ನು ಈ ವರ್ಷ ಕೂಡ 3ನೇ ತಾರೀಕು ಮಾಡ್ತಾ ಇದ್ದೇವೆ.